ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶುಕ್ರವಾರ, ಆಷಾಢ ಶುಕ್ರವಾರ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಪ್ರಕೃತಿಯಲ್ಲಿ ಅಗಾಧವಾದಂಥ ಶಕ್ತಿ ಅನ್ನುವಂಥದ್ದು, ಅದರ ವೇರಿಯೇಷನ್ ಬದಲಾವಣೆ ಅನ್ನುವಂಥದ್ದು ಇರುತ್ತೆ. ಎಷ್ಟೋ ಗ್ರಹ ದೋಷಗಳಿಂದ ಅದರಿಂದ ನಮಗೆ ನಾವು ಎಷ್ಟೋ ಪರಿಹಾರಗಳನ್ನು ಹುಡುಕೊಂಡೋಗಿರ್ತೀವಿ. ಪೂಜೆ, ದೇವಸ್ಥಾನ, ಈ ರೀತಿ ಹಲವಾರು ನಮಗೆ ತೋಚಿದ ರೀತಿಯಲ್ಲಿ ಅಥವಾ ನಮಗೆ ಗೊತ್ತಿರುವಂಥವರು ತಿಳಿಸಿಕೊಟ್ಟ ವಿಧಾನಗಳಲ್ಲಿ ಮಾಡ್ಕೊಳ್ತಾ ಬಂದಿರ್ತೀವಿ. ಆದರೆ ತಪ್ಪದೆ ಯಾವುದೇ ರೀತಿಯಾದಂಥ ಒಳ್ಳೆ ರಿಸಲ್ಟ್ ಅನ್ನೋದು ಬಂದಿರೋದಿಲ್ಲ. ಹಾಗೆ ನಾವು ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ನಡೆದಿರೋದಿಲ್ಲ. ಆಗ ಡಿಸಪಾಯಿಂಟ್ ಆಗೋದು ಬೇಡ. ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಅಂತ ಬಂದ ಮೇಲೆ ಅದರ ಜೊತೆನೇ ಅದಕ್ಕೆ ತಕ್ಕನಾದಂಥ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಪರಿಹಾರ ಅನ್ನೋದು ಕೂಡ ಇದ್ದೇ ಇರುತ್ತೆ. ಅದಕ್ಕೆ ಈ ಪರಿಹಾರ ಬಂದು ಪ್ರಕೃತಿಯಲ್ಲಿ ನಮಗೆ ಸಿಗುವಂಥ ಯಾವುದೇ ರೀತಿಯಾದಂಥ ವಸ್ತುಗಳು ಇರ್ಬೋದು, ಅದು ದೇವರ ಅನುಗ್ರಹ ಅಂತಲೇ ಹೇಳಬಹುದು. ಈ ಸಮಸ್ಯೆಗಳಿಗೆ ಮುಖ್ಯವಾಗಿ ಬೇ ಲೀಫ್, ನಾವು ಪಲಾವ್ ಎಲೆ ಅಂತ ಹೇಳ್ತೀವಿ. ಪ್ರಕೃತಿಯಲ್ಲಿ ಈ ಎಲೆಗೆ ತುಂಬಾ ವಿಶೇಷವಾದ ಸ್ಥಾನ ಇದೆ. ಇದನ್ನು ನಾವು ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಅರ್ಜೆಂಟಾಗಿ ದುಡ್ಡು ನಮಗೆ ಬೇಕು ಅನ್ನುವಂಥವರು, ಸಮಸ್ಯೆಗಳು ಸಡನ್ನಾಗಿ ಬಂದಿದೆ, ಅದಕ್ಕೆ ನಮಗೆ ತಕ್ಕನಾದಂಥ ಉತ್ತರ ಬೇಕು. ಎಷ್ಟೋ ಜನ ಸಡನ್ನಾಗಿ ಆಕಸ್ಮಿಕವಾಗಿ ಹಣ ಖರ್ಚಾಗುವಂಥ ಪರಿಸ್ಥಿತಿಗಳು ಬರುತ್ತೆ. ಅದು ಸಾಲ ತೀರಿಸ್ಕೊಳ್ಳೋದಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ಅಂತಹವರು ಕೂಡ ಈ ಪರಿಹಾರವನ್ನು ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ. ಶುಕ್ರವಾರ ಈ ಪರಿಹಾರ ನಿಮ್ಮ ಇಷ್ಟ, ಯಾವ ಸಮಯಕ್ಕಾದರೂ ಮಾಡ್ಕೊಳ್ಬಹುದು. ಆದರೆ ಪ್ರಕೃತಿಯಲ್ಲಿ ತುಂಬ ವಿಶೇಷವಾದ ಸಮಯ ಅಂತ ಹೇಳಿದ್ರೆ ಅದು ಸಂಜೆ ಗೋಧೂಳಿ ಸಮಯ ದಾಟದ ಮೇಲೆ ತುಂಬ ನಿಶ್ಶಬ್ದವಾಗಿರುತ್ತೆ. ಭಗವಂತನಿಗೆ ನಾವು ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡುವಂಥ ಈ ಸಮಯವನ್ನು ಯಾರು ಬಳಸ್ಕೊಳ್ತಾರೆ ಅವರ ಜೀವನದಲ್ಲಿ ತುಂಬ ನೆಮ್ಮದಿ, ಸಂತೋಷ ಹಾಗೂ ಅಂದುಕೊಂಡಿರುವ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳುವಂಥ ಸಮಯ ಅಂತ ಹೇಳಬಹುದು. ಇದನ್ನು ಒಂದು ಸಾರಿ ನೀವು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ತಿಳ್ಕೊಳ್ಳಿ. ಈ ಪರಿಹಾರ ಬಂದು ನಾವು ಯಾರಿಗೆ ನಂಬಿಕೆ ಇರುತ್ತೋ ಅದನ್ನು ಅವರು ಪೂರ್ತಿ ನಂಬಿಕೆಯಿಂದ ಮಾಡಿಕೊಂಡಾಗ ಮಾತ್ರ ರಿಸಲ್ಟು ಪಕ್ಕಾ ಇರುತ್ತೆ. ಸ್ನೇಹಿತರೆ, ಬೇ ಲೀಫು ಯಾವುದೋ ಸಿಕ್ಕಿದ್ದು ನಾವು ತಗೊಳ್ಬಾರ್ದು. ಚೆನ್ನಾಗಿರುವಂಥ ಬೇ ಲೀಫನ್ನು ತಗೊಳ್ಬೇಕು. ಇದು ಬಂದು ವೆರಿ ಪವರ್ಫುಲ್. ಈ ಎಲೆ ಸುಮ್ಮನೆ ಸಾಧಾರಣವಾಗಿ ನಾವು ಪಲಾವ್ ಎಲೆ ಅಂತ ನಿರ್ಧಾರ ಮಾಡಬಾರ್ದು. ಈ ಎಲೆಯಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂದರೆ, ಅರ್ಜೆಂಟಾಗಿ ನಮ್ಮ ಕೋರಿಕೆಗಳು ನೆರವೇರಬೇಕು, ಕೆಲಸ ನೆರವೇರಬೇಕು, ದುಡ್ಡು ಬರಬೇಕು, ನಾವು ಏನಕ್ಕೋ ಲೋನ್ ಕಟ್ಟಬೇಕು, ಸಾಲಗಾರರು ಬಂದು ಮನೆ ಹತ್ರ ಕೂತ್ಕೊಂಡಿದ್ದಾರೆ, ಸಾಲ ತೀರಿಸ್ಕೊಳ್ಬೇಕು, ಈ ಥರ ಸಡನ್ನಾಗಿ ಬರುವಂಥದ್ದು ಆಕಸ್ಮಿಕ ಧನಲಾಭ ಆಗುತ್ತೆ. ಇದರಿಂದ ಮಾಡಿಕೊಳ್ಳುವುದು ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ. ಹಾಗೆ 2 ವಿಧಾನದಲ್ಲಿ ಇದನ್ನು ತಿಳಿಸ್ತಾ ಇದ್ದೀನಿ. ಒಂದು, ಚೆನ್ನಾಗಿರುವಂಥ ಬೇ ಲೀಫನ್ನು ನೀವೊಂದು 2 ತಗೊಳ್ಳಿ. ಮುಖ್ಯವಾಗಿ ನಾವು ನಮ್ಮ ಲೈಫಲ್ಲಿ ಈ ಕೋರಿಕೆ ಅಥವಾ ಈ ಕೆಲಸ ನಡಿಲೇಬೇಕು ಅಂತ ಯಾವುದ್ರ ಮೇಲೆ ತುಂಬ ಏಕಾಗ್ರತೆಯಿಂದ ಫೋಕಸ್ ಮಾಡ್ತಾ ಇರ್ತೀವಿ ನೋಡಿ, ಆ ಕೆಲಸವನ್ನು ಮಾತ್ರ ಬರ್ಕೊಳ್ಳಿ, ಆ ಕೋರಿಕೆಯನ್ನು ಬರ್ಕೊಳ್ಳಿ ಅಥವಾ ಆ ಸಮಸ್ಯೆಯನ್ನು ಬರ್ಕೊಳ್ಳಿ. ಒಂದೇ ಒಂದು ಬರ್ಕೊಳ್ಬೇಕು ಸ್ನೇಹಿತರೆ. ಅದು ತಪ್ಪದೆ ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಎಷ್ಟೋ ಜನ ಮದುವೆ ಆಗಬೇಕು ಅಂದ್ಕೊಂಡಿರ್ತಾರೆ, ಮನೆ ಕಟ್ಟಬೇಕು ಅಂದ್ಕೊಂಡಿರ್ತಾರೆ, ಸಾಲ ತೀರಿಸ್ಬೇಕು ಅಂದ್ಕೊಳ್ತಾರೆ, ಹಣ ಬೇಕು ಅಂತ ಅಂದ್ಕೊಳ್ತಾರೆ. ಇದನ್ನು ಯಾವುದೇ ಆಗಿರಬಹುದು, ಅದು ನಮಗೆ ಮುಖ್ಯವಾಗಿ ಇರುವಂಥದ್ದನ್ನು ಮಾತ್ರ ಬರ್ಕೊಳ್ಳಿ. ಎಷ್ಟೋ ಜನಕ್ಕೆ ಆರೋಗ್ಯದ ಸಮಸ್ಯೆಗಳು ಅನ್ನುವಂಥದ್ದು ಇರುತ್ತೆ. ಎಲ್ಲರೂ ಕೂಡ ಈಗ ನಾವು ಸ್ನೇಹಿತರೆ ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಶ್ರೀ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಬೇಕು ಅಂದರೆ
ತುಂಬ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಕೇಳಿಕೊಂಡ್ರೆ ಆ ತಾಯಿ ಅದು ಶುಕ್ರವಾರದ ದಿನ ನಮಗೆ ಒಲಿದು ಬರ್ತಾಳೆ. ಸಂಪತ್ತು ಅನ್ನೋದು ನಮ್ಮ ಮನೆಗೆ ಬಂದಾಗ ಬಡತನ ದೂರ ಆಗುತ್ತೆ. ಎಷ್ಟೋ ಜನಕ್ಕೆ ಬಡತನ ಅಂದರೆ ಬರೀ ನಮಗೆ ದುಡ್ಡು ಹಣ ಈ ರೀತಿ ಸಂಪತ್ತು ಇದೆಲ್ಲ ಇದ್ದರೆ ಕೂಡ ಶ್ರೀಮಂತರು ಅಂದ್ಕೊಳ್ತೀವಿ. ಇಲ್ಲ, ಆರೋಗ್ಯ ಕೂಡ ಮುಖ್ಯವಾಗಿ ನಮಗೆ ಬೇಕು. ನಾವು ಪ್ರೀತಿಸುವಂಥ ವ್ಯಕ್ತಿಗಳು, ನಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿಗಳು ನಮ್ಮ ಜೊತೆ ನಿಲ್ಲಬೇಕು. ಅಂತಹವರು ಶ್ರೀಮಂತರು ಸ್ನೇಹಿತರೆ. ದುಡ್ಡು ಆಸ್ತಿ ಎಲ್ಲವೂ ಜೀವನಕ್ಕೆ ಮುಖ್ಯ, ಆದರೆ ಅದೇ ಆಗಬಾರ್ದು. ಇದನ್ನು ನೀವು ಅರ್ಥ ಮಾಡಿಕೊಂಡು ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ. 2 ನೀವು ಬೇ ಲೀಫನ್ನು ತಗೊಂಡಿದ್ದೆ ಬಡತನ, ಕಷ್ಟ, ಸಾಲ ಜಾಸ್ತಿ ಇದೆ ಅಥವಾ ಯಾರೋ ನಮ್ಮ ಲೈಫಲ್ಲಿ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಅದು ಶತ್ರುಗಳಾಗಿರಬಹುದು. ಈ ಥರ ಇದ್ದಾಗ ಅದನ್ನು ಸಮಸ್ಯೆಗಳಿಂದ ಹಿಡಿದು ಕಷ್ಟ ಏನೇ ಇರಬಹುದು ಅವುಗಳನ್ನು ನೀವು ಬ್ಲ್ಯಾಕ್ ಪೆನ್ನಲ್ಲಿ ಬರ್ಕೊಳ್ಬೇಕಾಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಬ್ಲ್ಯಾಕ್ ಪೆನ್ನಲ್ಲಿ ಬರೆದು ಕ್ಯಾಂಡಲ್ಲು ಏನಾದರೂ ತಗೊಳ್ಳಿ, ಸುಟ್ಟುಬಿಡಿ. ಆ ಹ್ಯಾಶು ಒಂದು ಪ್ಲೇಟಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ತಗೊಂಡೋಗಿದ್ದೆ ನೀವು ನೀಟಾಗಿ ಪ್ರಕೃತಿಗೆ ಬಿಟ್ಟುಬಿಡಬೇಕು. ಅಂದರೆ ಉಫ್ ಅಂತ ಊದ್ಬಿಟ್ಟು ಪ್ರಕೃತಿ ಮಾತೆಯನ್ನು ಕೇಳ್ಕೊಳ್ಳಿ. ಇದನ್ನು ಬರೆದಿದ್ವಿ, ಇದನ್ನು ನನಗೆ ಇದಕ್ಕೆ ಪರಿಹಾರ ಕೊಡು ತಾಯಿ ಅಂತಂದ್ಬಿಟ್ಟು. ಇನ್ನು ಅದನ್ನು ಬಿಟ್ಟು ನೀವು ಕೇಳಿಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ವಾಪಸ್ ಬಂದು ಇನ್ನೊಂದು ಪರಿಹಾರ ಮಾಡ್ಕೊಳ್ಳಿ ಸ್ನೇಹಿತರೆ. ಅದು ಸಾಲ, ಅದು ಏನೇ ಆಗಿರಬಹುದು, ಅದನ್ನು ನೀವು ಬೇಗ ತೀರಬೇಕು ಅನ್ನೋದು ಮುಖ್ಯವಾಗಿ ಒಂದೇ ಕೋರಿಕೆಯನ್ನು ಬರ್ಕೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಈ ಪರಿಹಾರ ಬಂದು ನೀವು ಅರಳಿ ಎಲೆ ತಗೊಳ್ಬಹುದು, ವೀಳ್ಯದೆಲೆ ತಗೊಳ್ಬಹುದು, ಯಾವುದಾದ್ರೂ ತಗೊಳ್ಳಿ. ಅದರ ಮೇಲೆ ತೊಗರಿಬೇಳೆ, ಎಷ್ಟೋ ಗ್ರಹ ದೋಷಗಳಿಂದ ಅದಕ್ಕೆ ಶಾಂತಿ ಸಿಗದೆ ನಾವು ಒದ್ದಾಡ್ತಾ ಇದ್ದೀವಿ ಅಂದರೆ ತೊಗರಿಬೇಳೆ ಸಹಾಯ ಮಾಡುತ್ತೆ. ಅರಿಶಿಣ, ಕುಂಕುಮ, ಬೆಲ್ಲ ಇದನ್ನು ಇಡಬೇಕಾಗುತ್ತೆ. ಹಾಗೆ ನಿಮಗೆ 5 ರೂಪಾಯಿ ಆಗಿರಬಹುದು, 1 ರೂಪಾಯಿ ಆಗಿರಬಹುದು ಕಾಯಿನನ್ನು ಇದ್ರೊಳಗಡೆ ಇಡಿ. ಈ ಪರಿಹಾರ ಬಂದು ಸಾಲಕ್ಕಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಸಾಲ ತೀರಬೇಕು ಅನ್ನೋದಕ್ಕೆ ಮನೆಯಲ್ಲಿ ಕಠಿಣಾತಿ ಕಠಿಣ ಕಷ್ಟ ಸಮಸ್ಯೆಗಳಿದ್ದರೆ ಸುಮಧುರವಾಗಿ ಅಡ್ಜಸ್ಟ್ಮೆಂಟ್ ಒಳ್ಳೆ ರೀತಿಯಲ್ಲಿ ನಮಗೆ ಬಾಂಧವ್ಯ ಮೂಡೋದಕ್ಕೆ ಬೆಲ್ಲ ಸಹಾಯ ಮಾಡುತ್ತೆ. ಇವುಗಳನ್ನು ನೀವು ಎಲೆಯಲ್ಲಿ ಇಟ್ಟು ರಾತ್ರಿ ಪೂರ್ತಿ ಕೇಳಿಕೊಂಡು ತದನಂತರ ಮಾರನೆಯ ದಿನ 5 ರೂಪಾಯಿಯನ್ನು ನೀವು ಯಾರಿಗಾದ್ರೂ ದಾನ ಕೊಟ್ಬಿಡಿ. ಇನ್ನು ಮಿಕ್ಕಿದ ವಸ್ತುಗಳನ್ನು ಎಲ್ಲಾದರೂ ಕ್ರಿಮಿಕೀಟಗಳು, ಇರುವೆಗಳು ಓಡಾಡುವ ಜಾಗದಲ್ಲಿ ಇಟ್ಟು ನಿಮ್ಮ ಕೋರಿಕೆಯನ್ನು ನೆರವೇರಿಸ್ಕೊಳ್ಳಿ. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಎಲ್ರಿಗೂ ಧನ್ಯವಾದ.